ಬರುವಂತಹ ಹೊಸ ವರ್ಷದಲ್ಲಿ ಸ್ಟ್ರಗಲ್ ಮಾಡ್ತಿರುವಂಥ ನಿಮ್ಮ ರಾಶಿಗೆ ಬಹಳಷ್ಟು ಆಪರ್ಚುನಿಟಿಗಳು ಬರುವುದವು. ಯಾರು ಈ ರಾಶಿಯವರು ಅಂತ ತಿಳಿಯಲು ಈ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮ್ಮ ಆತ್ಮೀಯರೊಂದಿಗೆ ಸರ್. ಮೇಷರಾಶಿಗೆ ಬರುವಂಥ ಜನವರಿ ತಿಂಗಳಲ್ಲಿ ಸೂರ್ಯ ದಶಮ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ಕರಿಯರ್, ಜಾಬ್, ಬಿಸ್ನೆಸ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ನ ನೋಡ್ಬೋದು. ಪಂಚಮಾಧಿಪತಿ ದಶಮ ಭಾವದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಯಾವ ವಿದ್ಯಾರ್ಥಿಗಳು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದಾರೆ ಅವರು ಸಹಿತ ಜಾಬನ್ನು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಇದರ ಜೊತೆಗೆ ಈ ತಿಂಗಳಲ್ಲಿ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗ್ತಾವು. ಸ್ವಲ್ಪ ಫೈನಾನ್ಷಿಯಲ್ ಪ್ಲಾನಿಂಗ್ ಇಂದ ಮುಂದುವರಿಯುವಂಥ ಒಂದು ಪ್ರಯತ್ನನ ಮಾಡಬೇಕು. ಇದರ ಜೊತೆಗೆ ಒಂದು ಬಹಳ ಇಂಪಾರ್ಟೆಂಟ್ ಥಿಂಗ್ನ ಹೇಳ್ಕೊಡ್ತೀನಿ. ಈ ತಿಂಗಳಲ್ಲಿ ಸಾಧ್ಯವಾದಷ್ಟು ನಿಮ್ಮ ಪೆಂಡಿಂಗ್ ಇರುವಂಥ ಅಡ್ಮಿನಿಸ್ಟ್ರೇಟಿವ್ ವರ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ಟೈಮ್ ಇರೋದ್ರಿಂದ ಅದರ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ನ ತೆಗೆದುಕೊಳ್ಳಿ. ಒಂದು ಲೈಫ್ ಇನ್ಸೈಟ್ನ ಕೊಡ್ತೀನಿ. ಈ ತಿಂಗಳು ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡು ಡೆಡಿಕೇಶನ್ ಇಂದ ಮುಂದುವರೆದಲ್ಲಿ ಒಳ್ಳೆ ಸಕ್ಸಸ್ನ ನೋಡ್ಬೋದು. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ಪನ್ನು ಕೊಡ್ತೀನಿ. ಈ ತಿಂಗಳು ಓವರ್ ಆಲ್ ಗುಡ್ ಹೆಲ್ತನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸಾಧ್ಯವಾದರೆ ಸ್ವಲ್ಪ ಕಾಲಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನನ ಮಾಡ್ಕೋಬೇಕು. ಇದರ ಜೊತೆಗೆ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಈ ತಿಂಗಳು 4 ಮಂಗಳವಾರದವರೆಗೆ ಬೆಲ್ಲ ಮತ್ತು ತೊಗರಿ ಬೇಳೆಯನ್ನು ದಾನ ಮಾಡೋದ್ರಿಂದ ಬರುವಂಥ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡಿ. ನಿಮ್ಮ 2026ರ ಪ್ರತಿಯೊಂದು ಎಚ್ಚರಿಕೆಗಳನ್ನ 1 ತಿಂಗಳು ಮೊದಲೇ ಫ್ರೀಯಾಗಿ ತಿಳಿದುಕೊಳ್ಳಲು, ನಿಮ್ಮ ಲೈಫ್ನ ಇಂಪ್ರೂವ್ ಮಾಡಿಕೊಳ್ಳಲು ನಮ್ಮ ಪೇಜ್ನ ಫಾಲೋ ಮಾಡಿ. ನಿಮಗೇನಾದರೂ ಮೇಷರಾಶಿಯ ಬಗ್ಗೆ ಡಿಟೇಲ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟಲ್ಲಿ 1 ಅಂತ ಟೈಪ್ ಮಾಡಿ.